ಕಟಕ ರಾಶಿ ಮೇಲೆ ಹೇಗಿದೆ? ಅಮ್ಮ, ಇವ್ರಿಗೆ ಕರ್ಕಾಟಕ ರಾಶಿಯವರಿಗೆ ನಾನು ಮೊದಲೇ ಹೇಳಿದೆ, ಚಂದ್ರಮಾ ಮನಸೋ ಜಾತಃ, ಚಂದ್ರ ಸಾಕ್ಷಾತ್ತು ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ ಆಗಿರೋದ್ರಿಂದ ನೋಡಿ, ಕುಟುಂಬ ವಿಚಾರದಲ್ಲಿ ಹೆಚ್ಚಿನ ಗಮನ ಅಗತ್ಯ. ಮತ್ತು ಹಣಕಾಸಿನಲ್ಲಿ ಅನಿರೀಕ್ಷಿತ ವೆಚ್ಚ. ಚೆನ್ನಾಗೇ ಇರ್ತಾರೆ, ಅನಿರೀಕ್ಷಿತವಾಗಿ ಏನೋ ಒಂದು ಖರ್ಚಾಗ್ಬಿಡುತ್ತೆ, ಅಂದ್ಕೊಂಡೇ ಇರಲ್ಲ ಪಾಪ ಅವರು, ಈ ಥರ ಖರ್ಚಾಗ್ಬಿಡುತ್ತೆ. ಆರೋಗ್ಯದಲ್ಲಿ ಸಮಸ್ಯೆ ಕಾಡ್ಬೋದು. ಆರೋಗ್ಯದಲ್ಲಿ ಏನೋ ಒಂಥರ ಮೈಕೈ ನೋವು, ಕೋಲ್ಡೋ ಅಥವಾ ಶೀತನೋ ಅಥವಾ ಮಾನಸಿಕವೋ ಏನೋ ಒಂಥರ ಇಂಥದ್ದೇ ಅಂತ ನಾವು ಗೆಸ್ ಮಾಡೋಕ್ಕಾಗೋದಿಲ್ಲ. ಮತ್ತು ಮನೋಭಾವದಿಂದ, ಶಾಂತ ಮನೋಭಾವದಿಂದ ಇತ್ತು ಅಂತಂದರೆ ಇವ್ರಿಗೇನು ತೊಂದರೆ ಇಲ್ಲ. ಆಮೇಲೆ ವಿಶೇಷವಾಗಿ ಇವರಿಗೆ 2ನೇ ಕೇತು, 2ರಲ್ಲಿ ಕೇತು ಇದ್ದಾನೆ ನಿಮಗೆ. ವಿಶೇಷವಾಗಿ ಅದೇನಪ್ಪ ಆಗುತ್ತೆ ಅಂತಂದರೆ ವ್ಯಾಧಿ ತಂದು ಕೊಟ್ಬಿಡ್ತಾನೆ. ಇದ್ದಕ್ಕಿದ್ದಾಗೆ ಮನೇಲಿ ಕೂತಿರ್ತೀರಿ, ಏನೋ ಒಂಥರ ಕಾಯಿಲೆ, ಏನು ನಾವು ಚೆನ್ನಾಗೇ ಇದ್ದೀವಲ್ಲಪ್ಪ, ಯಾಕೆ ಹೀಗಾಗ್ತಾಯಿದೆ ಅಂತಕ್ಕಂಥದ್ದು. ಮತ್ತು ಶತ್ರು ಭಯ. ಮತ್ತು 8ನೇ ಕುಜ ಮೃತ್ಯು ಭಯ. ಆಕ್ಸಿಡೆಂಟೋಗಿ ಬೀಳೋದು, ಕೈಲ್ ಜಾರೋದು, ಸ್ಕಿಡ್ ಆಗೋದು, ಅಥವಾ ಏನೋ ಒಂದು ಚೂರು ಮಾತು, ಒಂದು ಸಣ್ಣ ಮಾತಿಗೆ ಏನೋ ಒಂದು ಆಗ್ತಕ್ಕಂಥದ್ದು. ಮತ್ತು 8ನೇ ಬುಧ ಸ್ವಲ್ಪ ಅನುಕೂಲ ಮಾಡ್ಕೊತಾನೆ. 8ನೇ ರಾಹು ಕಾಲ ಮೃತ್ಯು ಯೋಗ ಅಂತ ನಾವು ಹೇಳ್ತೀವಿ. ಕಾಲ ಮೃತ್ಯುಗೆ ಕಾಲ ಅನ್ನೋದು ಅದು ವಿಧಿಲಿಖಿತ. 9ನೇ ರವಿ ಭಯ, 9ನೇ ಶುಕ್ರ ದ್ರವ್ಯ ಲಾಭ, 9ರ ಶನಿ ಕಾರ್ಯ ನಷ್ಟ ಮಾಡ್ತಾ ಇರ್ತಾನೆ ಪಾಪ. ಏನು ಮಾಡೋಕ್ಕೆ ಹೋದ್ರು ಟೆನ್ಷನ್ನು, ಕಾರ್ಯಗಳು ಯಶಸ್ಸು ಸ್ವಲ್ಪ ಕಡಿಮೆ ಸಿಕ್ಕತ್ತೆ. ಮತ್ತು 9ನೇ ಚಂದ್ರ ಕಾರ್ಯತಮಸ, 12ನೇ ಗುರು ದ್ರವ್ಯವ್ಯಯ, ಎಲ್ಲ ಖರ್ಚು ಮಾಡಿಸ್ತಾ ಇರ್ತಾನೆ ನಿಮಗೆ. ಮಿಥುನದಲ್ಲಿದ್ದಾನೆ 12ನೇ ವ್ಯಯ. ಈ ಗುರುಲೆಲ್ಲ, ಏಕೆಂದರೆ ಅದು ಗುರುನೇ ಧನಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿತ್ತು ಅಂದರೆ ಒಳ್ಳೆಯದಾಗತ್ತೆ. ಹುಷಾರಾಗಿರ್ಬೇಕಮ್ಮ. ಪರಿಹಾರ ಗುರುಗಳು ಅಮ್ಮ, ಇವ್ರದ್ದು ನೋಡಿ, ಮೂಲ ಮಂತ್ರ ಬೀಜಾಕ್ಷರಿ ಈ ಥರ ಬರುತ್ತೆ. ಓಂ ಶ್ರಾಂ ಶ್ರೀಂ ಶ್ರೂಂ ಸಹ ಚಂದ್ರಾಯ ನಮಃ. ಈ ಒಂದು ಚಂದ್ರಂದು ಬೀಜಾಕ್ಷರಿ ಮೂಲ ಮಂತ್ರ. ಆಮೇಲೆ ವಿಶೇಷವಾಗಿ ಶಿವಪಂಚಾಕ್ಷರಿ ಓಂ ನಮಃ ಶಿವಾಯ ಅಥವಾ ಹರಶಂಭೋ ಮಹಾದೇವ ವಿಶ್ವೇಶ ವರವಲ್ಲವ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ, ಇದು ಅವನ ಮೂಲ ಮಂತ್ರ. ಇದನ್ನು ಮಾಡಿಕೊಂಡ್ರೆ ಚಂದ್ರಗ್ರಹ ಶಾಂತಿ ಆಗ್ತಾನಂತೆ. ಇದು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತಮ್ಮ.